ಅವ್ರದ್ದು ಒಂದು ಮೈನಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರಿ ಒಬ್ರನ್ನ ಇಕ್ಕೊಂಡು ಟಾಂಟ್ ಮಾಡಿಕೊಂಡು ಜೋಕ್ಸ್ ಮಾಡೋದು ಅದು ಅದು ನೀವು ಹೇಳ್ದಂಗೆ ಅವರು ಒಂದು ಏನೋ ಟ್ರಿಗರ್ ಒಂದು ಎಲ್ಲೋ ಒಬ್ಬರ ಮೇಲೇನೆ ಅವರು ಸ್ವತಃ ಒಬ್ರು ನಿಲ್ಲಕ್ ಆಗ್ತಾ ಇಲ್ಲ ಅಂತ ಎವಿಡೆಂಟ್ ಆಗಿ ಕಾಣಿಸುತ್ತೆ. ನೀವು ಹೋದಾಗ ಇದು ಕಾನೂನುದಾಗಿರ್ಬೋದು ಇವೆಲ್ಲ ಅಡೆತಡೆಗಳು ಬರ್ತಾ ಇರ್ತವೆ. ಈ ಸತಿನೂ ಕೂಡ ಅಡೆತಡೆಗಳು ಬಂದಿದ್ದಾವೆ. ಅಲ್ಲ ಮೋಸ್ಟ್ಲಿ ಅದು ನಮ್ಮ ಸೀಸನ್ ಇಂದ ಕಂಟಿನ್ಯೂ ಆಗಿರ್ಬೋದು ಅನ್ಸುತ್ತೆ. ಹೇಳ್ಬೇಕಾದ್ರೆ ನಮ್ಮ ಸೀಸನ್ ಜಾಸ್ತಿ ಸುಮ್ಮನೆ ಇರಿ ಮೇಡಮ್. ಈ ಸೀಸನ್ ಏನು ಬೀಗ ಹಾಕಿದ್ರು ತೆಗೆದುಬಿಟ್ರು. ನಮ್ದೇನು ವಾರಗಟ್ಲೆ ಯಾವ ನ್ಯೂಸ್ ನೋಡ್ರಿ ನಾವೇ ಅದ್ರದ್ದು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಬಿಗ್ ಬಾಸು ಮೀಡಿಯಾಗೆ ಕನೆಕ್ಟ್ ಆಗಿದ್ದು ನಮ್ಮ ಸೀಸನಿಂದನೇ. ಅದರಲ್ಲೂ ನನ್ನಿಂದ ಇನ್ನೂ ಜಾಸ್ತಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಒಟ್ಟು ಕಾನೂನು ಆಗಿರ್ಬೋದು, ಕೇಸ್ಗಳಾಗಿರ್ಬೋದು ಒಂದ್ಮೇಲೆ ಒಂದು ಬರ್ತಾನೆ ಇದಾವಲ್ಲ ಅಣ್ಣ. ಇದೇನು ಹೇಳ್ತೀನಿ ಅಂತಂದರೆ, ಒಂದು ಐಪ್ ಇರ್ತಕ್ಕಂಥ ಕೆಲಸ ಮಾಡಿದ್ರೆ ಕೆಮ್ಮಿದ್ರೂ ನೋಟೆಡ್ ಆಗುತ್ತೆ, ಉಗಿದ್ರೂ ನೋಟೆಡ್ ಆಗುತ್ತೆ, ಹೊಗಳಿದ್ರು ನೋಟೆಡ್ ಆಗುತ್ತೆ, ಬೈದ್ರು ನೋಟೆಡ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ, ಕೆಲವರು 10 ಫಿಲಿಮಲ್ಲಿ ಕಾಣಿಸ್ಕೊಂಡಿರೋರು ಒಂದು ಬಿಗ್ ಬಾಸಲ್ಲಿ ಹೋದರೆ ಅದು ಹೊರಗಡೆ ಬಂದರೆ ಅವ್ರು ನೋಡೋ ರೀತಿಯೇ ಚೆನ್ನಾಗಿರುತ್ತೆ. ಬಟ್ ಯಾಕೆ ಎಲ್ಲರೂ ಅದನ್ನು ಉಳಿಸ್ಕೊತಾ ಇಲ್ಲ ಅನ್ನೋದೇ ಬೇಸರದ ಸಂಗತಿ. ಒಂದು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದ ತಕ್ಷಣ ಅವ್ರ ನಡೆ ನುಡಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಜನ ನೋಡ್ರಿ, ನಾವು ಇರೋವಾಗ ಹೊರಗಡೆ ನಮ್ಮನ್ನು ಅಷ್ಟು ಪ್ರೀತಿಸಿರ್ತಾರೆ. ನಾವು ಒಳಗಡೆಯಿಂದ ಹೊರಗಡೆ ಬಂದು ನಾವು ನಡ್ಕೊಳೋ ರೀತಿ ಚೇಂಜ್ ಆದಾಗ ಒಪಿನಿಯನು ಚೇಂಜ್ ಆಗಿಬಿಡುತ್ತೆ ಜನಕ್ಕೆ. ಆ ಕಾರಣಕ್ಕೆ ನೋಡ್ರಿ, ಇವತ್ತು ಸೀಸನ್ನು 12 ನಡೀತಾ ಇದ್ರು ಹೊರತೂರು ಸಂತೋಷ್ ಇನ್ನೂ ಚಾಲ್ತಿನಲ್ಲೇ ಇದ್ದೀನಿ. ಕಾರಣ ಏನಂತಂದರೆ, ಜನದ ಜೊತೆ ನಾವು ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತೀರಿ, ಎಷ್ಟು ಬೆರಿತೀರಿ, ಅದ್ರ ಮೇಲೆ ನಿಂತಿರುತ್ತೆ ಸರ್. ಅದ್ರ ಜೊತೆಗೆ ಇನ್ನೊಂದು, ಈ ಸತಿಯ ಸೀಸನಲ್ಲಿ ಯಾರೋ ಒಬ್ಬರಿಗೆ ಬೈದರು ಅಂತ ಹೇಳ್ಬಿಟ್ಟು ಸುದೀಪ್ ಅವ್ರ ವಿರುದ್ಧನೇ ಕೇಸ್ ಕೊಡಕ್ಕೆ ಹೋಗಿದ್ರು ಮಹಿಳಾ ಆಯೋಗಕ್ಕೆ ಸರ್. ನಾನು ಕೆಲವೊಂದು ವಿಚಾರಗಳನ್ನ ನಾನು ಅಷ್ಟು ಎತ್ತಿ ಮಾತಾಡಲ್ಲ. ಯಾಕೆ ಅಂತಂದ್ರೆ, ಒಂದು ಆಟನ ಆಟದ ತರ ನೋಡ್ಬೇಕು ಆಗಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಅವರು ವಾದ, ಕೆಲವರು ವಾದ ಆಟನ ಆಟದ ತರ ನೋಡ್ಬೇಕು, ಈ ತರ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು. ಈಗ ನೋಡಿ, ಕಂಟೆಸ್ಟೆಂಟ್ ಅಂದ್ರೆ ಏನು? ಒಂದು ಸ್ಪರ್ಧಿ. ಆ ಸ್ಪರ್ಧೆನಲ್ಲಿ ಮೇಲು ಫೀಮೇಲ್ ಅಂತ ಎಲ್ಲಾದರೂ ಡಿವೈಡ್ ಮಾಡಿದಾರ? ಇಲ್ಲ. ಒಂದು ಅಲ್ಲಿ ಅವಾಚ್ಯ ಶಬ್ದಗಳು ಬಳಸೋದಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಯಾರ ಮೇಲಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಹೊಡೆತ ಅದು ಇದು ಇದ್ರೂ ಇಲ್ಲ. ಎರಡೂ ಇಲ್ಲ ಅಂತಂದವಾಗ ಕೆಲವೊಬ್ಬರು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕಟ್ ಕಾಪಿ ಮಾಡಿರೋದು ಉಂಟು. ಇನ್ನು ಕೆಲವರು ಎರಡೂ ಥರ ತಗೊತಾರೆ, ಮನ್ಸಿಗೆ ಕೆಲವರು ತಗೊಂಡು ಮಾಡಿರೋದು ಉಂಟು. ಇದ್ರ ಬಗ್ಗೆ ನನಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೀಸನ್ ನಡ್ಸ್ಕೊಂಡು ಬಂದಿದ್ದಾರೆ ಸುದೀಪ್ ಅವರು. ಈ ಸೀಸನ್ ಅಲ್ಲಿ ಏನು ಹೇಳ್ತಾ ಇರೋದಂದ್ರೆ, ಒಬ್ರಿಗೊಂಥರ ಮಾಡ್ತಾರೆ, ಒಬ್ರಿಗೊಂಥರ ಮಾಡ್ತಾರೆ ಅಂತ. ಇದು ಏನು ಹೇಳ್ತೀನಿ ಗೊತ್ತಾ, ಫ್ಯಾನ್ ಬೇಸು ನಮ್ಮ ಕಡೆಯವರು ನಮ್ಮನ್ನು ಮಾತಾಡಿಸಿದಾಗ ಖುಷಿಯಾಗಿರ್ತಾರೆ. ಇನ್ನೊಬ್ರು ಮಾತಾಡ್ಸಿಲ್ಲ ಅಂದಾಗ ಆಬ್ವಿಯಸ್ಲಿ ನೋಡ್ರಿ ಇವ್ರ ಪರ ಇದ್ದಾರೆ, ಅವ್ರಿಗೆ ಸ್ವಲ್ಪ ಇದು ಮಾಡ್ತಾ ಇಲ್ಲ, ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಅದನ್ನ ಏನು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಅಲ್ಲಿ ಒಳಗೆ ಇದ್ದಿದ್ದ ಕಾರಣ ಒಬ್ಬ ಮನುಷ್ಯ 12 ಜನಕ್ಕೂ ಅಟ್ಟೆ ಟೈಮು ಕೊಟ್ಟು ಅಟ್ಟೆ ಟೈಮ್ ಮಾತಾಡ್ಸೋಕ್ಕಾಗಲ್ವಲ್ಲ, ಟೈಮ್ ಕೊಡೋ ವಿಚಾರದಲ್ಲಿ. ಮೇಡಮ್, ಆಟದಲ್ಲಿ ಟ್ರಿಗರು ಎಲ್ಲ ಐತೆ ಅಂತ ಗೊತ್ತಿದ್ದೆ ಮೇಡಮ್. ಒಂದೇ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇವಾಗ ಆಟದಲ್ಲಿ ಆಟ ಅಂತ ಹೇಳಿದಾಗ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಎಲ್ಲ ಇರುತ್ತೆ ಮೇಡಮ್. ಇವಾಗ ನಾನು ಕೂಡ ಅಲ್ಲಿ ಎಮೋಷನ್ ಆದೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರು ಇಟ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಬಾರ್ದ್ರು ಅಂತ ಹೇಳಕ್ಕೆ ಬರುತ್ತಾ? ಯೋಚನೆ ಮಾಡಿ. ಈಗ ನೀವು ಅವ್ರ ಫ್ಯಾನ್ ಆಗಿ ಮಾತಾಡ್ತಾ ಇರ್ಬೋದೇನೋ. ಅಲ್ಲ, ಒಂದು ನಿಮಿಷ ನಾನು ಹೇಳೋದು ಕೇಳ್ರಿ. ಜನರಲ್ ಟಾಕ್ ಅಂತ ಬಂದಾಗ 12 ಜನದ್ದು ಯಾಕೆ ಹೇಳಿಲ್ಲ, 15 ಜನದ್ದು ಯಾಕೆ ಹೇಳಿಲ್ಲ, ನೀವು ಪರ್ಟಿಕ್ಯುಲರ್ ಹೇಳ್ದಾಗ ಎಲ್ಲ ಒಂದು ಫೇವರಿಸಮ್ ನಿಮಗೂ ಇರ್ಬೋದಲ್ಲ. ಒಂದು ಮಾತಿಗೆ ಪ್ರಶ್ನೆ ಅವ್ರ ಪರನೇ ಬಂತು ಅಂದವಾಗ ಅದನ್ನ ಆ ರೀತಿ ತಗೊಂಡ್ಬಿಟ್ರೆ ಯಾವುದೂ ಇಲ್ಲ. ಅದ್ರ ಬದಲು ಅದನ್ನೇ ವಿವಾದ ಮಾಡಿ ಅದನ್ನ ಎಳೆದು ಮಾಡೋದು ಅವಶ್ಯಕತೆ ಏನಿದೆ? ಆಟ ಅಂತ ಬಂದಾಗ ನೋಡಿ ಮೇಡಮ್, ಏಟಾಗೋದು ಸಹಜ, ಒಂದು ಮಾತು ಬರೋದು ಸಹಜ. ಅದಾದಮೇಲೆ ವೀಕೆಂಡ್ ಅನ್ನೋದು ಏನಕ್ಕಿರೋದು, ಅದೆಲ್ಲ ಪ್ಯಾಚಪ್ ಮಾಡೋದಕ್ಕೆ ಅವ್ರು ಬರೋದು. ನೀವು ಅವ್ರನ್ನೇನೇ ನೀವು ಇವ್ರ ಫೇವರು ನೀವು ಅವ್ರ ಫೇವರು ಅಂದರೆ ಅವ್ರೇನಾದರೂ ಬಂದಿದ ತಕ್ಷಣನೇ ಅವ್ರಿಗೆ ಹಾರ ಹಾಕಿ ಇದೇನಾದರೂ ಮಾಡಿ ಇನ್ನೊಬ್ರಿಗೆ ಮಾಡ್ದಿರ ಇದ್ದಾರಾ? ಯೋಚನೆ ಮಾಡ್ರಿ. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಮೇಡಮ್ ಈಗ ನಾನು ಅಟ್ಲೀಸ್ಟ್ ನಮ್ಮ ಸೀಸನಲ್ಲಾದರೂ ನಾನು ಒಬ್ಬನ ಬಿಟ್ಟು ಇನ್ನೆಲ್ಲರೂ ಈಚೆ ಬಂದು ಬೇರೆ ರೀತಿನಲ್ಲೇ ಮಾತಾಡಿರೋದು ಬಿಗ್ ಬಾಸ್ ಬಗ್ಗೆ. ಆವತ್ತೇನು ಒಪಿನಿಯನ್ ಆಯಿತು, ಇವತ್ತು ಬಿಗ್ ಬಾಸ್ ಮೇಲೆ ನನಗೆ ಅದೇ ಒಪಿನಿಯನ್ನೇ. ಆ ಕಾರಣಕ್ಕೇ ನಾನು 10 ಲಕ್ಷ ನಾನು ಕೊಡಬೇಕು ಬಿಗ್ ಬಾಸ್ ರನ್ನರ್ ಅಪ್ಗೆ ಅಂತ ನಾನು ಹೇಳಿದ್ದು. ಇಡೀ ಹಿಸ್ಟ್ರಿನಲ್ಲೇನೇ ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸ್ಗೆ ಕೊಟ್ಟಿರೋದು ಯಾರೂ ಇಲ್ಲ, ಹೇಳೂ ಇಲ್ಲ. ನಿಜನಾ?
ನನಗೊಂದು ವಿಚಾರ ಏನಂತಂದ್ರೆ ನಮ್ಮ ಹಳ್ಳಿಕಾರ್ನಲ್ಲಿ ಪ್ರಮೋಟ್ ಮಾಡಬೇಕು, ನಮ್ಮ ಹಳ್ಳಿಕಾರ್ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ. ಅದು ಹೆಂಗೆ ಬಂತು ನನಗಂತಂದ್ರೆ ಕಂಬಳದ ಕೋಣಗಳದ್ದು ಚಿತ್ರ ಬಿಡಿಸೋರಲ್ಲಿ ಯಾಕೆ ನಮ್ಮ ಹಳ್ಳಿಕಾರ್ದು ಬಿಡಿಸಿಲ್ಲ, ಏನು ನಮ್ಮ ಹಳ್ಳಿಕಾರ ಅಷ್ಟು ಇದಾ ಅಂತ ನಾನು ಅದು ಒಂದು ನನಗೆ ಅದ್ರ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ನಾನು ಬಿಗ್ ಬಾಸಲ್ಲಿ ನಮ್ಮ ಹಳ್ಳಿಕಾರ ಹೋಗಲಿ 10 ಲಕ್ಷ ರನ್ನರ್ ಅಪ್ ಕೊಡ್ತೀನಿ ಅಂತ ಹೇಳಿದ್ದು. ಬಟ್ ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಇರೋ ಕಾರಣಕ್ಕೆ ಒಳಗಡೆ ಬರೋದಕ್ಕಾಗಲ್ಲ ಅಂದರು. ಸರಿ, ಒಳಗೆ ಬರೋದಕ್ಕಾಗಲ್ಲ ಅಂತಂದರೆ ನಾನು ಏನು ಹೇಳಿದ್ದೀನಿ ಆ ಮಾತು ನಡ್ಕೊಂಡು ಅವರು ಹೌದೌದು ಮಾತಾಡಿಬಿಟ್ಟೆ ನಾನು ಈಗ ಹೇಳ್ತಾ ಇರೋದು ನಿಮಗೆ. ಇಲ್ಲ ಆಗಿಲ್ಲ, ದನ ಒಳಗೆ ಹೋಗೋಕ್ಕಾಗಲ್ಲ, ಮಾತುಕತೆ ನಡೆದಿದೆ. ಸರಿ, ನಾನು ಹೆಂಗೋ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, 2 ಲಕ್ಷ ನನ್ನ ಕಡೆಯಿಂದ ರನ್ನರ್ ಅಪ್ಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಸೀಸನಿಂದ ಸೀಸನ್ 13ಇಂದ ರನ್ನರ್ ಅಪ್ಗೆ 10 ಲಕ್ಷ ನಂದು ಸ್ಟಾರ್ಟಿಂಗ್ ಏನೇನೆ ನೀವು ಅನೌನ್ಸ್ಮೆಂಟ್ ಮಾಡಿರಿ, ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನು ಕಂಡೀಷನ್ಸ್ ಏನಿಲ್ಲ, ನಾವು ನಮ್ಮ ಕಡೆಯಿಂದ ಸ್ಪಾನ್ಸರ್ಶಿಪ್ ಅಂತ ಕೊಡ್ತೀನಿ. ಬಿಗ್ ಬಾಸ್ ಎಷ್ಟು ವರ್ಷ ಮಾಡ್ತಾರೋ ಅಷ್ಟು ವರ್ಷ ನಾನು ಹೌದು ಸೆಕೆಂಡ್ ರನ್ನರ್ ಅಪ್ಗೆ ಅಲ್ಲ, ರನ್ನರ್ ಅಪ್ನೇ, ಸಾರಿ, ಫಸ್ಟ್ ವಿನ್ನರು, ಸೆಕೆಂಡ್ ರನ್ನರ್ ಅಲ್ಲ. ಅದಕ್ಕೆ 10 ಲಕ್ಷ ನನ್ನ ಕಡೆಯಿಂದ ಪ್ರತಿ ಸೀಸನ್ಗೂ ಇರುತ್ತೆ. ಸೀಸನ್ 13ಇಂದ ಫಸ್ಟೇನೇ ಅದು ಅನೌನ್ಸ್ ಮಾಡಿಬಿಡ್ಲಿ, ಯಾಕಂತಂದರೆ ನಾವು ಸೆಂಟ್ರಲ್ ಹೇಳ್ದವಾಗ ಅವ್ರಿಗೂ ಸ್ವಲ್ಪ ಅವ್ರದ್ದು ಏನೇ ಇದಿರುತ್ತೆ. ಅಟ್ಲೀಸ್ಟ್ ನಮಗೆ ಈ ಹಳ್ಳಿಕಾರ್ದು ಅನ್ನೋದು ಒಂದು ಇದಾದರೂ ಹಾಕ್ಬಿಟ್ಟು ಅದು ಕಂಟಿನ್ಯೂಟಿ ಇರಲಿ ಅಂತ ಅಷ್ಟೇ, ಆ ಕಾರಣಕ್ಕೆ ಅದು ಇರುತ್ತೆ. ಈಗ ಹಳ್ಳಿ ಹುಡುಗ, ಅದೇ ರೀತಿ ರೈತ, ಗಿಲ್ಲಿಯವ್ರ ಬಗ್ಗೆ ಅವ್ರದ್ದು ಒಂದು ಮೈನಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರಿ, ಒಬ್ಬರನ್ನ ಇಕ್ಕೊಂಡು ಟಾಂಟ್ ಮಾಡಿಕೊಂಡು ಜೋಕ್ಸ್ ಮಾಡೋದು, ಅದು ನೀವು ಹೇಳ್ದಂಗೆ ಅವರು ಒಂದು ಏನೋ ಟ್ರಿಗರು ಒಂದು ಎಲ್ಲೋ ಒಬ್ಬರ ಮೇಲೇ ಅವರು ಸ್ವತಃ ಒಬ್ಬರು ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಎವಿಡೆಂಟಾಗಿ ಕಾಣಿಸುತ್ತೆ. ಅಂದರೆ ಡಿಪೆಂಡೆಂಟು ನಾವು ಯಾರನ್ನಾದ್ರೂ ಒಬ್ರು ತಗೊಂಡು ಮಾಡಬೇಕು ಅಂತ. ಇಲ್ಲಿ ಹೌದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಹೌದು, ಅದು ಎಲ್ರಿಗೂ ಈವನ್ ಮನೆ ಟೋಟಲ್ ಆಗಿ ಒಂದು ನಿರ್ಧಾರ ತಗೊಂಡಿದ್ದು ಅವ್ರ ವಿಚಾರದಲ್ಲೇ. ಏನಂತಂದರೆ ಅವರೊಬ್ಬರನ್ನ ಟ್ರಿಗರ್ ಮಾಡ್ದಿರೋ ಹೋದ್ರೆ ಅವ್ರಿಗೆ ಜೋಕ್ಸ್ ಮಾಡೋಕ್ಕಾಗಲ್ಲ ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರೂ ಎಸ್ ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ರಿ, ಮನೆ ಒಳಗಡೆ ಇರೋರು ಫೀಲು. ಅವಾಗ ಆಪೋಸಿಟಾಗಿ ನಾವು ನೋಡ್ತಾ ಇರೋರು ನಮಗೂ ಅನಿಸುತ್ತೆ. ಯಾಕೆಂತಂದರೆ ಕೆಲವೊಂದು ಪದಗಳು ಅವಶ್ಯಕತೆ ಇರಲಿಲ್ಲ ಅವ್ರೂ ಬಳಸ್ತಕ್ಕಂಥದ್ದು ಅಲ್ವಾ. ಯಾಕಂತಂದ್ರೆ ಕೋಟ್ಯಾಂತರ ಜನ ನೋಡ್ತಕ್ಕಂಥ ಇದು ಇದ್ದಾಗ ಕೆಲವೊಂದು ಮಾತುಗಳು ತುಂಬ ಎಫೆಕ್ಟ್ ಆಗುತ್ತೆ. ಈಗ ನೋಡ್ರಿ, ನೀವು ಹೇಳ್ರಿ ಒಬ್ಬರನ್ನ ಫ್ರೆಂಡು, ಹೌದು ಅದು ಯಾರೇ ಇರ್ಬೋದು. ಅಲ್ಲ ಮೇಡಮ್ ಈಗ ನಾವು ಹೇಳ್ತೀನಿ ಕೇಳಿ, ಸಿಂಪಲ್ಲು. ಇವಾಗ ಮಾಳು ಅವ್ರನ್ನ ನಾನು ನೋಡಿದ್ನ, ಮಲ್ಲಮ್ಮನ್ನ ನೋಡಿದ್ದೀನಿ. ಮಲ್ಲಮ್ಮನ ಹೆಂಗೆ ನೋಡಿದ್ದೀನಿ ಅಂತಂದರೆ, ರಾಜೇಶ್ ಅವರು ಇಂಟರ್ವ್ಯೂ ತಗೊಂಡು ಹೋಗ್ಬೇಕಾದ್ರೆ ಅವ್ರು ಅಲ್ಲೇ ಇದ್ದರು. ಆವಾಗ ನನಗೆ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ. ನಾನು ಖುಷಿ ಆಯಿತು, ನೋಡ್ರಿ ಇಂಥ ಪ್ರತಿಭೆಗಳನ್ನ ತಗೊತಾರೆ ಅಂತ ಒಂದು ಖುಷಿ ಆಯಿತು. ಆ್ಯಕ್ಚುಲಿ ಅವರು ಎಷ್ಟು ಮುದ್ರು ಅಂತಂದರೆ ಲೆವೆಂಟಿ ಅಂತ ಇದ್ರು ಅವರು ಅಲ್ವಾ. ನೋಡ್ರಿ ಅದೆಲ್ಲ ತುಂಬ ಖುಷಿ ಆಗುತ್ತೆ. ಹೌದು, ಆಮೇಲೆ ಪ್ಲಸ್ಸು ಮೈನಸ್ಸು ಎಲ್ಲರ ಹತ್ರನೂ ಇದೆ. ಎಲ್ಲರೂ ಹುಟ್ಟತಾನೆ ಮೇಧಾವಿಗಳಂತ ಯಾರೂ ಹುಟ್ಟಿಲ್ಲ. ಆ ಕಾರಣಕ್ಕೆ ನಾವು ಎಲ್ಲ ಥರನೂ ನೋಡಬೇಕಾಗುತ್ತೆ. ಹೌದು, ಎಲ್ಲ ಒಂದೇ ಸೆಟ್ ಆಫ್ ಇವ್ರನ್ನೇ ತಗೊಂಡಿದ್ದಾರೆ. ಅಲ್ಲ, ಮೈಂಡ್ ಸೆಟ್ ಅನ್ನೋದಕ್ಕೇನೆ ಒಂದೇ ಬ್ಯಾಕ್ಗ್ರೌಂಡು, ಎಲ್ಲ ಕ್ಯಾಮ್ರಾಗಳು ನೋಡಿರೋರೇನೆ. ಮಲ್ಲಮ್ಮ ಅವ್ರು ಬಿಟ್ಟರೆ, ಮಲ್ಲಮ್ಮ ಅವ್ರೂ ರೀಲ್ಸಲ್ಲಿ ಇದಿದ್ರು, ಬಟ್ ಇಷ್ಟು ಕ್ಯಾಮ್ರಾಗಳು ನೋಡಿಲ್ಲ. ಅವರೊಬ್ಬರೇ ಸ್ವಲ್ಪ ರಾ ಅನ್ಸೋದು. ಇನ್ನು ಈ ಮಲ್ಲವರು ಕೂಡ ಆಲ್ಮೋಸ್ಟ್ ಸ್ಟೇಜ್ ಇದೆಲ್ಲ ನೋಡವ್ರೆ. ಇನ್ನೆಲ್ಲರೂ ನೋಡ್ರಿ ಎಲ್ಲ ಹೋಗಿರೋದು ಬ್ಯಾಕ್ಗ್ರೌಂಡ್ ಎಲ್ಲ ಸಿನಿಮಾಯಿಂದ, ಈ ಶೂಟಿಂಗು, ಸೀರಿಯಲ್ಲು ಇದರಿಂದನೇ. ಆ ಕಾರಣಕ್ಕೆ ಬಿಗ್ ಬಾಸ್ ಅಂತಂದರೆ ವ್ಯಕ್ತಿತ್ವ ಆಟ ಅಂತಂದ್ರೆ ಎಲ್ಲರೂ ಒಂದೊಂದು ಕಡೆ ಹಾಕಬೇಕು. ರಘು ಅವರು ಜಿಮ್ ಫೀಲ್ಡಿಂದ ಅವರೊಬ್ಬರು ಅದು ಮಿಡ್ಲಲ್ಲಿ ಹೋಗಿದ್ದಾರೆ ಅಲ್ವಾ, ಅವರೊಬ್ಬರು. ಅವರು ಪರವಾಗಿಲ್ಲ, ಎಲ್ಲರೂ ಪರವಾಗಿಲ್ಲ ಅಣ್ಣ. ನಾನು ಯಾರನ್ನೂ ವೈಯಕ್ತಿಕವಾಗಿ ಅವ್ರು ಸರಿ ಇವ್ರು ಸರಿ ಇಲ್ಲ ಇವ್ರು ಸರಿ ಅವ್ರು ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ವ್ಯಕ್ತಿತ್ವದ ಆಟ. ಪಾಪ ನೋಡ್ರಿ, ಈಗ ಕ್ಯಾಮ್ರಾ ಫೇಸ್ ಮಾಡಿದ್ರು, ಎಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ರು. ಚಂದ್ರಣ್ಣ ಅವರೇನೇನೆ ಅಲ್ಲಿಷ್ಟು ಆಗಿಲ್ಲ ಅವ್ರ ಕೈಯಲ್ಲಿ. ನಮ್ಗೆ ಎವಿಡೆಂಟಾಗಿ ಗೊತ್ತಾಯಿತು ಒಂದು ಮನುಷ್ಯ ಎಷ್ಟು ಕುಗ್ಬಿಟ್ಟಿದ್ರು ಅವರು ಅಂತಂದರೆ. ನಾವು ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದೀವಿ, ತುಂಬ ಲವಲವಕ್ಕಿಂತ ಆಡ್ತಕ್ಕಂಥ ವ್ಯಕ್ತಿ. ನೋಡ್ರಿ ಅವತ್ತು ಅದೇನಾಯಿತೋ ಗೊತ್ತಿಲ್ಲ, ಪಾಪ ತುಂಬ ಒಂಥರ ಪ್ಯಾನಿಕ್ ಆಗಿ ಇದಾಗೋಯ್ತು. ಆ ರೀತಿ ಮನಸ್ಸಿಗೆ ಒಂದ್ಸಲಿ ಮನೆಗೆ ಹೋಗಬೇಕು, ಮನೆಯವ್ರು ನೋಡಬೇಕು ಅಂತ ಅನಿಸಿದಾಗ ಆ ರೀತಿ ಆಗೋದು ಸಹಜ. ಅದು ಆ ಕಾರಣಕ್ಕೆ ಬಿಗ್ ಬಾಸ್ನ ಆಟ ರೀತಿನಲ್ಲಿ ನೋಡಿಕೊಂಡು ಅದಾದಮೇಲೆ ಜೀವನ ಐತೆ ಅನ್ನೋದು ಕೆಲವರು ಮರೆತುಬಿಟ್ಟು ಆಡ್ತಾ ಇರ್ತಾರೆ.